ಇನ್ನೊಂದು ಕೇಸಲ್ಲಿ ನೀನು ಇನ್ವಾಲ್ವ್ ಆಗಿದೆಯಾ ಅಂತ ಅನುಮಾನ ಬಂದಿದೆ. ಅದನ್ನ ಎನ್ಕ್ವೈರಿ ಮಾಡಕ್ಕೆ ಇನ್ನೊಬ್ರು ಆಫೀಸರ್ ಬರ್ತಾ ಇದ್ದಾರೆ. ಇನ್ನೊಂದು ಕೇಸ ಯಾವ್ದದು? ಬಾಂಬ್ ಪ್ಲಾಂಟ್ ಮಾಡಿರೋ ಕೇಸು. ಮರಿಯಪ್ಪ, ಮಂದಣ್ಣ ಬಂದ್ರ ನೋಡ್ರಿ. ಬಂದ್ರಿ ಸರ್. ಕೂತ್ಕೊಳ್ಳಿ ಜತಿನ್, ಕೂತ್ಕೊಳ್ಳಿ ಸರ್. ನೀವು ಆರಾಮಾಗಿ ಕೂತ್ಕೊಳ್ಳಿ, ಫೀಲ್ ಫ್ರೀ. ನೋಡಿ, ದುಬೈಗೆ ಮತ್ತೆ ಟರ್ಕಿ ಮತ್ತೆ ಈಜಿಪ್ಟ್ಗೆಲ್ಲ ಹೋಗ್ತಿರಲ್ಲ ನೀವು, ಈ ಪ್ರೋಗ್ರಾಮ್ನ ಯಾರು ಫಿಕ್ಸ್ ಮಾಡ್ತಾರೆ? ಸ್ಪೀಕ್ ಟು ಮೀ. ಯಾರು ನಿನ್ನ ಕರ್ಸ್ಕೊಳ್ಳೋದು ಹೇಳು. ನನ್ನ ಗಾಡ್ ಫಾದರ್ ಟೈಗರ್. ಈಸ್ ಕಂಟ್ರೋಲಿಂಗ್ ಅವರ್ ಫಿಲ್ಮ್ ಫೆಟರ್ನಿಟಿ. ಅವನಿಂದಾನೇ ನಾನು ಸೂಪರ್ ಸ್ಟಾರ್ ಆಗಿದ್ದು. ಅವನೇ ನನ್ನನ್ನು ಕರೆಸ್ಕೊಳ್ಳೋದು. ಟೈಗರ್ ಎಲ್ಲಿದ್ದಾನೆ? ದುಬೈ ಅಲ್ಲ? ಎನಿ ಇನ್ಫಾರ್ಮೇಶನ್? ಗೊತ್ತಿಲ್ಲ ಸರ್. ಇದುವರೆಗೂ ನಾನು ಅವನನ್ನು ನೋಡೇ ಇಲ್ಲ, ಬರೀ ಫೋನಲ್ಲಿ ಮಾತ್ರ. ಟೈಗರ್ಗೆ ಬೆಂಗಳೂರಿನ ಬಗ್ಗೆ ಇಂಚಿಂಚು ಚೆನ್ನಾಗಿ ಗೊತ್ತಿದೆ. ಎಲ್ಲ ವಿಷಯಗಳನ್ನು ಸ್ಪಷ್ಟವಾಗಿ ಹೇಳ್ತಾನೆ. ನೀನು ಯಾರು ಟೈಗರ್ ಅಂತ ಕರಿತೀಯೋ ಅವನು ಬೆಂಗಳೂರಲ್ಲಿ ಒಂದು ಬಾಂಬ್ ಪ್ಲೇಸ್ ಮಾಡಕ್ಕೆ ಹೋಗಿ ಫೇಲ್ಯೂರ್ ಆಗಿದ್ದಾನೆ. ಗೊತ್ತಾ ಜತಿ ನಿನಗೆ? ಅದರಲ್ಲಿ ನೀನೇನಾದ್ರು ಇನ್ವಾಲ್ವ್ ಆಗಿದೆಯಾ? ಅಯ್ಯೋ ಇಲ್ಲ ಸರ್, ಬಾಂಬ್ ಬಗ್ಗೆ ಎಲ್ಲ ನಂಗೆ ಗೊತ್ತಿಲ್ಲ. ಐ ಆಮ್ ವೆರಿ ಇನ್ನೋಸೆಂಟ್. ನೀವು ನನ್ನ ನಂಬಲೇಬೇಕು. ನನಗೆ ದುಡ್ಡು ಮಾಡಬೇಕು, ಸಿನಿಮಾದಲ್ಲಿ ಒಳ್ಳೆ ಹೆಸರು ಗಿಟ್ಟಿಸ್ಕೋಬೇಕು ಅನ್ನೋದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಸರ್. ಅದರಲ್ಲೂ ದೇಶದ್ರೋಹದ ಕೆಲಸ ನಾನು ಯಾವತ್ತೂ ಮಾಡಿಲ್ಲ, ಮಾಡೋದೂ ಇಲ್ಲ. ದಯವಿಟ್ಟು ನನ್ನನ್ನು ನೀವು ನಂಬಲೇಬೇಕು.